ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ನಾನು ಬಂದಿರೋ ದೇವಸ್ಥಾನದ ಹೆಸರು ಹುತ್ತೂರಮ್ಮ. ಈ ದೇವಸ್ಥಾನದಲ್ಲಿ ಏನು ಸ್ಪೆಷಲಪ್ಪ ಅಂದರೆ ಇಲ್ಲಿ ತೆಂಗಿನಕಾಯಿ ಹೊಡೆಯಲ್ವಂತೆ ಮತ್ತು ಬಾಳೆ ಚಿಪ್ಪನ್ನು ತೊಟ್ಟು ಮುರಿಯಲ್ವಂತೆ. ಈ ದೇವಸ್ಥಾನದ ಸ್ಪೆಷಲು. ಬಟ್ ಕಾಯಿ ಹಣ್ಣು ತಂದು ಪೂಜೆ ಮಾಡಿಸ್ಕೊಂಡು ಮನೆಗೆ ತಗೊಂಡೋಗಿ ಮನೇಲೂ ಪೂಜೆ ಮಾಡಿ 3 ದಿವಸ ಆದಮೇಲೆ ಕಾಯಿ ಹೊಡೆದು ಬಾಳೆಹಣ್ಣು ಚಿಪ್ ಮುರಿತಾರಂತೆ. ಕಾರ್ತಿಕ ಆಗಿರೋದ್ರಿಂದ ಎಲ್ಲ ದೀಪ ಹಚ್ಚುತ್ತಾಯಿದ್ರು. ಇನ್ನೊಂದೇನಪ್ಪ ಅಂದರೆ ಕಾರ್ತಿಕ ಮಾಸದಲ್ಲಿ ಮನೆ ದೇವ್ರುಗಳಿಗೆ ಹೋಗಿ ಪೂಜೆ ಮಾಡೋದು ಸಾಮಾನ್ಯ ಆಗಿರುತ್ತೆ. ಇಲ್ಲಿ ಪೂಜೆ ಮಾಡಿ ಕೆಲವರು ಅಡುಗೆನೂ ಮಾಡ್ತಾಯಿದ್ರು. ನಾವು ಕೂಡ ಊಟಕ್ಕೆ ಕರೆದಿದ್ರು ಅಂತ ಬಂದೆ. ಅದಕ್ಕೂ ಮುಂಚೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ನಾವು ದೇವಸ್ಥಾನದೊಳಗಡೆ ಹೋದೋ. ತುಂಬಾ ರಶ್ ಇತ್ತು. ಮತ್ತು ಇಲ್ಲಿ ಪೂಜೆನೂ ಬೇಗ ಬೇಗ ಆಗ್ತಾಯಿತ್ತು. ಯಾಕೆಂದರೆ ತುಂಬ ಜನ ಪೂಜೆ ಮಾಡಿಕೊಡ್ತಾ ಇರೋದ್ರಿಂದ ಬೇಗನೆ ಪೂಜೆ ಆಗ್ತಾಯಿತ್ತು. ಒಬ್ಬೊಬ್ಬರು ಮಾಡಿಕೊಡ್ತಾಯಿದ್ರು ಪೂಜೆನ. ಆದರೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಬಟ್ ವೀಡಿಯೋಸ್ ಅಲೋ ಇಲ್ಲ ಅಂತ ಏನು ಹೇಳಲಿಲ್ಲ. ಅದರಿಂದ ಎಲ್ಲ ವೀಡಿಯೋನೂ ಮಾಡಿಕೊಂಡು ಆರಾಮಾಗೆ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಸುತ್ತ ಮತ್ತು ಪ್ರದಕ್ಷಿಣೆ ಮಾಡಿಕೊಂಡು ಮತ್ತು ದೇವರ ಹತ್ರ ಬಂದು ವೀಡಿಯೋ ಮಾಡಿಕೊಂಡು ಮತ್ತೆ ಏನು ಬೇಕು ಎಲ್ಲ ಕೇಳಿಕೊಂಡು ಮತ್ತು ಕುಂಕುಮ ಒಂದು ಕೊಟ್ಟಿರಲಿಲ್ಲ, ಕುಂಕುಮ ಇಸ್ಕೊಂಡು ಮನೆಗೆ ಎಲ್ಲರಿಗೂ ಬೇಕಾಯ್ತಲ್ಲ ಅಂತ ಮತ್ತು ದೇವ್ರನ್ನ ಹತ್ರದಿಂದ ಸ್ವಲ್ಪ ತೆಗ್ದು ತೋರಿಸೋಣ ಅಂತಲೂ ವೀಡಿಯೋನ ತುಂಬ ಹತ್ರದಿಂದನೂ ಝೂಮ್ ಹಾಕಿ ತೆಗ್ದು. ಅಲ್ಲಿ ಸ್ವಲ್ಪ ತುಂಬ ಪೂಜಾರಿಗಳು ಇದ್ದರು. ಅದು ಅಷ್ಟೊಂದು ಕ್ಲಾರಿಟಿ ಆಗ್ತಿರಲಿಲ್ಲ. ನೋಡಿ, ದೇವ್ರ ದರ್ಶನ ತುಂಬ ಚೆನ್ನಾಗಾಗಿದೆ. ಅಲ್ಲಿಂದ ಹೊರಟಿದ್ದೆ ನಾವು ಊಟಕ್ಕೆ ಎಲ್ಲಿ ಅಂತ ಹುಡುಕ್ತಾಯಿದ್ದೋ. ಆಮೇಲೆ ಕೊನೆಗೂ ಸಿಕ್ಕಿದ್ರು. ಆಲ್ಮೋಸ್ಟ್ ನಾವು ಎಂಡಲ್ಲೇ ಹೋಗಿದ್ದು ಅನ್ಕೊತೀವಿ ಊಟಕ್ಕೆ. ನಮಗೂ ಹೋದ ತಕ್ಷಣ ಊಟ ಹಾಕ್ಕೊಟ್ರು. ಸರಿ, ನಾವು ಊಟ ಮಾಡಿ ಮನೆಗೆ ಹೊರಡೋಣ ಅಂತ ಒಂದು ಸೆಲ್ಫಿ ತೊಗೊಂಡು ನಾವು ಮನೆಗೆ ಹೊರಟು.